ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಹಾಸ್ಯಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಂ ಅನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಹೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭವಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರ ಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇ. ಪೂಜ್ಯ ಶ್ರೀಪಾದರೇ ಮತ್ತು ನನ್ನ ಅಧ್ಯಾತ್ಮ ಬಂಧುಗಳೇ, ಇವತ್ತು ಒಂದು ಸಣ್ಣ ಅಚಾತುರ್ಯ ಆಯಿತು. ನಿನ್ನೆ ಹೇಳಬೇಕಿತ್ತು ಈ ವಿಷಯವನ್ನು. ನಿನ್ನೆ ಸಭೆ ಮುಗಿದು ಒಳಗೆ ಹೋದ್ಮೇಲೆ ನೆನಪಾಯಿತು ನನಗೆ. ಆಮೇಲೆ ನೆನಪಾದಾಗ ಮತ್ತೊಂದು ನೆನಪಾಯಿತು, ನನಗೆ 60 ವರ್ಷ ಆಯಿತು ಅನ್ನೋದು ನೆನಪಾಯಿತು. ಇದು ನಾನು ಮೊದಲು ಹೇಳಬೇಕಿತ್ತು. ಇಲ್ಲಿ ಇವತ್ತೊಂದು ಕಾರ್ಯಕ್ರಮ ಇತ್ತು ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ. ಅವರು ನನ್ನ ಹೆಸರು ಹಾಕಿಬಿಟ್ಟಿದ್ದರು. ಪಾಪ ನಮ್ಮ ಹುಡುಗರೇ ಇಲ್ಲ, ಮಾರ್ಗನೇ ಇತ್ತು. ಹಾಗಾಗಿ ಬರೋದಿಲ್ಲ ಅಂತ ಹೇಳೋ ಹಾಗಿಲ್ಲ. ನಾನು ಹೇಳಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಇಲ್ಲಿ ಬರ್ತೀನಿ ಅಂತ. 5:30 6:30 ತನಕ ಅಲ್ಲಿ ಇತ್ತು, ಇಲ್ಲಿ ಬರ್ತೀನಿ ಅಂತ ಅವರಿಗೆ ತಿಳಿಸಿದ್ದೆ. ಇಲ್ಲಿ 6:30ಗೆ ಶುರು ಮಾಡಿ 7:30, 6ರಿಂದ ಹೇಳಿದ್ದು 6:30ರಿಂದ 7:30 ಮಾಡೋಣ ಅಂತ. ಅಷ್ಟು ನಿನ್ನೆ ಹೇಳಿಬಿಟ್ಟು ನೀವು ಕಾಯೋದು ಉಳಿತಿತ್ತು. ನಿನ್ನೆ ಹೇಳುವುದು ಮರೆತೆ, ಆ ಮರವಿಗಾಗಿ ನಿಮ್ಮ ಕ್ಷಮೆಯನ್ನು ಇವತ್ತು ಕೇಳ್ತಾ ಇದ್ದೇನೆ. ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ನಾನು 6:30 ಹೀಗೆ ಒಂದು 2 ನಿಮಿಷ ಇರುವಾಗ ಅಲ್ಲಿಂದ ಹೊರಟಿದ್ದೆ. ಅಲ್ಲಿ ಒಂದು ನವರಾತ್ರಿ ದಸರಾ ಕವಿಗೋಷ್ಠಿ ಆಗ್ತಾ ಇದೆ. ನಾವು ಭೀಮಸೇನನ ಬಗ್ಗೆ ಬೇರೆ ಬೇರೆ ಗ್ರಂಥಗಳಲ್ಲಿ ಬಂದದ್ದನ್ನು ಆಚಾರ್ಯ ಉಲ್ಲೇಖ ಮಾಡಿದ್ದನ್ನು ನೋಡ್ತಾ ಇದ್ದೇವೆ. ಇನ್ನೂ ಕೆಲವು ಮಾತುಗಳು ಭಾರತದಲ್ಲಿ ಭೀಮಸೇನನ ಬಗ್ಗೆ ಧರ್ಮರಾಜ ಹೇಳಿದಂತಹ ಒಂದು ಮಾತನ್ನು ಆಚಾರ್ಯ ಕೋಟ್ ಮಾಡಿದ್ದಾರೆ. ಬಹಳ ಮಹತ್ವದ ಮಾತು. ಒಂದು ಶ್ಲೋಕ ಭೀಮಸೇನ ವ್ಯಕ್ತಿತ್ವವನ್ನು ಪೂರ್ಣ ಪ್ರಮಾಣದಲ್ಲಿ ನಮ್ಮ ಎದುರಿರ್ತಕ್ಕಂಥ ಒಂದು ಸುಂದರವಾದ ಶ್ಲೋಕ. ಧರ್ಮಶ್ಚ ಅರ್ಥಶ್ಚ ಕಾಮಶ್ಚ ಮೋಕ್ಷಶ್ಚೈವ ಯಶೋಧ್ರುವಂ ತ್ವಯ್ಯಾಯತ್ತಮಿದಂ ಸರ್ವಂ ಸರ್ವಲೋಕಕ್ಕೆ ಭಾರತ ಅಂತ. ಅಂದರೆ ಮನುಷ್ಯ ಪುರುಷಾರ್ಥ ಚತುಷ್ಟಯ ಅಂತ ಲೋಕದಲ್ಲಿರೋದು. ಮನುಷ್ಯ ಬಯಸುವಂತಹದ್ದು 2 ಥರದ ಜನರು ಇರ್ತಾರೆ, ಪ್ರವೃತ್ತಿ ಮಾರ್ಗಿಗಳು, ನಿವೃತ್ತಿ ಮಾರ್ಗಿಗಳು ಅಂತ. ಅದು ದ್ವಿಫಲಃ ಚತುರಸ ಅಂತ 2 ಹಣ್ಣು. ಪ್ರವೃತ್ತಿ ಮಾರ್ಗ ಅನ್ನೋದೊಂದು ಹಣ್ಣು, ನಿವೃತ್ತಿ ಮಾರ್ಗ ಅನ್ನೋದು ಹಣ್ಣು. ಅದಕ್ಕೆ ಆ ಹಣ್ಣಿಗೆ 4 ರಸ. ಪ್ರವೃತ್ತಿ ಮಾರ್ಗದ ರಸ ಅರ್ಥಕಾಮ, ನಿವೃತ್ತಿ ಮಾರ್ಗದ ರಸ ಧರ್ಮ ಮೋಕ್ಷ. ಕೆಲವೊಂದು ಧರ್ಮ ಅನ್ನೋದು ಪ್ರವೃತ್ತಿ ಮಾರ್ಗದ ರಸವೂ ಆಗುತ್ತೆ. ಪ್ರವೃತ್ತಿ ಮಾರ್ಗಕ್ಕೆ 2 ಧರ್ಮ ಅನ್ನೋದು ಪ್ರವೃತ್ತಿ ಮಾರ್ಗದ ರಸವೂ ಹೌದು, ನಿವೃತ್ತಿ ಮಾರ್ಗದ ರಸವೂ ಹೌದು. ಅರ್ಥಕಾಮಗಳು ಪ್ರವೃತ್ತಿ ಮಾರ್ಗದ ರಸಗಳು, ಮೋಕ್ಷ ಅನ್ನೋದು ನಿವೃತ್ತಿ ಮಾರ್ಗದ ರಸ. ಹೀಗೆ ಧರ್ಮ ಅರ್ಥ ಕಾಮ ಮೋಕ್ಷ. ಮನುಷ್ಯ ಬಯಸುವ ಎಲ್ಲ ಬಯಕೆಗಳು ಈ 4ರಲ್ಲಿ ಇದೆ. ಮನುಷ್ಯ ಇದರಲ್ಲಿ ಏಷಣಾತ್ರಯ ಅಂತ ಹೇಳ್ತಾರೆ. ಅದು ಇದು ಒಂದೇ. ಏಷಣಾತ್ರಯ ಅಂತ ಉಪನಿಷತ್ತಿನಲ್ಲಿ ಬರ್ತದೆ. ಅದೇನು ಅಂದರೆ ವಿತ್ತೈಷಣ, ಪುತ್ರೈಷಣ, ಲೋಕೈಷಣ ಅಂತ. ಮನುಷ್ಯನಿಗೆ ಇರೋದು 3 ಆಸೆ ಅಂತ. ಒಂದು ವಿತ್ತೈಷಣ, ದುಡ್ಡಿನ ಆಸೆ. ಮತ್ತೊಂದು ಪುತ್ರೈಷಣ, ಮಕ್ಕಳ ಆಸೆ. ಅವರು ಸೆಕ್ಸ್ ಅಂತ ಹೇಳೋದಿಲ್ಲ, ಕಾಮ ಅಂತ ಹೇಳೋದಿಲ್ಲ. ಯಾಕೆಂದ್ರೆ ಅದನ್ನ ನಮ್ಮ ಉಪನಿಷತ್ಕಾರರು ಬಹಳ ಆಳವಾಗಿ ಯೋಚನೆ ಮಾಡಿದರು. ಸೆಕ್ಸು ಕೂಡ ಸಾರ್ಥಕವಾಗುವುದು ಸಂತಾನದಲ್ಲಿ. ಮಕ್ಕಳಾಗದೇ ಇದ್ದರೆ ಗಂಡ ಹೆಂಡತಿಯನ್ನು ದ್ವೇಷಿಸ್ತಾನೆ, ಹೆಂಡತಿ ಗಂಡನ ದ್ವೇಷಿಸ್ತಾನೆ, ಇನ್ನೊಂದು ಮದುವೆ ಮಾಡಿಕೊಳ್ಬೇಕು ಅಂತ ಯೋಚನೆ ಮಾಡ್ತಾನೆ. ಗಂಡು ಪಾಪ ಹೆಂಡಿಗೆ ಆ ಸ್ವಾತಂತ್ರ್ಯ ಇರಿದ್ರೆ ಅವಳು ಮಾಡ್ತಿದ್ಲು, ಯಾಕೆ ಮಾಡಬಾರ್ದು? ಹೀಗೆ ಅದು ಅದರ ಆ ಸೆಕ್ಸಿನ ಪರಿಣಾಮ, ಅಂತತಃ ಅದರ ಫಲ ಸಂತಾನ. ಸಂತಾನ ಇಲ್ಲದಿದ್ದಾಗ ಸೆಕ್ಸು ಅಸಹ್ಯವಾಗುತ್ತೆ. ಅದರಿಂದ ಪುತ್ರೈಷಣ ಅಂದರು, ಮಕ್ಕಳ ಬಯಕೆ, ಸಂತಾನದ ಬಯಕೆ. ಅದರ ಅರ್ಥ ಏನು ಅಂದ್ರೆ ಅವ್ರು ಹೇಳ್ತಾರೆ, ಮನುಷ್ಯನ ಬಯಕೆ ಏನು ಅಂದ್ರೆ ನಾನು ಈ ನೆಲದಲ್ಲಿ ಸ್ಥಿರವಾಗಿರಬೇಕು ಅಂತ. ಇದು ಬಯಕೆ. ಅದಕ್ಕೇನು ಮಾಡೋದು? ನಾನು ಸ್ಥಿರವಾಗಿರ್ಲಿಕ್ಕೆ ಆಗುದಿಲ್ಲ, ನನ್ನ ರೆಪ್ರೆಸೆಂಟೇಟಿವ್ ಅನ್ನು ಇಲ್ಲಿದ್ದು ಹೋಗಬೇಕು. ಅವನ ರೆಪ್ರೆಸೆಂಟೇಟಿವ್ ಆಗ್ತಾನೋ, ಮರ್ಯಾದೆ ತೆಗಿತಾನೋ, ಮರ್ಯಾದೆ ಉಳಿಸ್ತಾನೋ ಗೊತ್ತಿಲ್ಲ, ಅದು ಬೇರೆ ವಿಷಯ. ಆದರೆ ಇವರ ಆಸೆ ನನ್ನ ಬದಲಿಗೆ ನನ್ನ ಪ್ರತಿನಿಧಿಯನ್ನ ನೆಲದಲ್ಲಿ ಬಿಟ್ಟು ಹೋಗಬೇಕು. ಇದು ಮನುಷ್ಯನ ಬಯಕೆ. ಅಂದ್ರೆ ತಾನು ಸತ್ತರೂ ಸಾಯದೆ ಬದುಕುವ ಬಯಕೆ. ಇಲ್ಲಿ ನಾನು ಪರ್ಮನೆಂಟ್ ಆಗಿರಬೇಕು. ಅದಕ್ಕೆ ನಾನು ಎದುರು ನನ್ನ ವಂಶವೃಕ್ಷ, ನನ್ನ ಮಗ ಇರ್ತಾನೆ, ನನ್ನ ಮೊಮ್ಮಗ ಇರ್ತಾನೆ, ಅವನ ಮಗ. ಇದು ಸೆಕ್ಸಿನ ಹಿಂದೆ ಇರತಕ್ಕ ಬಯಕೆ ಕೂಡ ತಾನು ನೆಲದಲ್ಲಿ ಖಾಯಮಾಗಿರಬೇಕು ಅನ್ನೋ ಬಯಕೆ, ತಾನು ಶಾಶ್ವತವಾಗಿ ಉಳಿಬೇಕು ಅನ್ನೋ ಬಯಕೆ. ಅದರಿಂದ ಮತ್ತೆ ಇದ್ದಾಗ ಸುಖವಾಗಿರಬೇಕು ಅದಕ್ಕೋಸ್ಕರ ದುಡ್ಡು.
ವಿತ್ತೈಷಣ ಪುತ್ರೈಷಣ, ಆಮೇಲೆ ಮೂರನೇದ್ದು ಲೋಕೈಷಣ. ಅದು ಲೋಕ ಅಂದ್ರೆ ಈ ಲೋಕ ಆಯ್ತಲ್ಲ, ಇಲ್ಲಿ ಎಷ್ಟು ಜಾಗ ಉಂಟು ಅಷ್ಟು ಪರ್ಚೇಸ್ ಮಾಡಿ ಆದಷ್ಟು 100 ಎಕರೆ 200 ಎಕರೆ ಗಣಿಕ 300 ಎಕರೆ ಗಣಿಕ ಫ್ಲಾಟ್ ಕಟ್ಟಿಸೋದು, ಅದು ವಿಕಾಸ ಮಾಡಿ ಆ ಲೋಕದಲ್ಲಿ ಸುಖವಾಗಿರಬೇಕು ಅಂತ ಅದೊಂದು ಇರುತ್ತೆ. ಕಡೆಗೆ ಮುಪ್ಪಾದ ಮೇಲಾದರೂ ಕಡೆ ಅಲ್ಲಿ ಬೇಕಾದ ಏನಾದ್ರು ಮಾಡೋದು, ದಾನ ಕೊಡೋದು, ಧರ್ಮ ಮಾಡೋದು, ದೇವರಿಗೆ ಒಂದು ಉತ್ಸವ ಕೊಡೋದು, ಬ್ರಾಹ್ಮಣಾರಾಧನೆ, ಇನ್ನೊಂದು ಮತ್ತೊಂದು ಮಾಡೋದು. ಯಾಕೆಂದ್ರೆ ಸ್ವರ್ಗದಲ್ಲಿ ಒಂದು ಸೀಟ್ ರಿಸರ್ವೇಷನ್ ಮಾಡಿಸ್ಬೇಕು ಅನ್ನೋ ಬಯಕೆ ಮನುಷ್ಯನಿಗೆ. ಇಹದ 2 ಬಯಕೆಗಳು. ಲೋಕೈಷಣ ಅಂದರೆ ಅದರದ್ದು ಪರಮ ಪರಾಕಾಷ್ಠೆ ಮೋಕ್ಷ. ಪುತ್ರೈಷಣ ಅನ್ನುವುದೇ ಕಾಮ. ಆಮೇಲೆ ಅರ್ಥೈಷಣ ಅಂದರೆ ಅರ್ಥ, ದುಡ್ಡಿನ ಬಯಕೆ, ಮಕ್ಕಳ ಬಯಕೆ ಮತ್ತು ಲೋಕದ ಬಯಕೆ, ಪರಲೋಕದ ಬಯಕೆ. ಅದನ್ನೇ ಇನ್ನೂ ವಿಸ್ತಾರ ಮಾಡಿದ್ರೆ ಈ 3 ಇದಕ್ಕೆ ಎಲ್ಲಕ್ಕೂ 3ಕ್ಕೂ ದುಡ್ಡಿನ ಬಯಕೆ, ಕಾಮದ ಬಯಕೆ, ಮೋಕ್ಷದ ಬಯಕೆ ಎಲ್ಲಕ್ಕೂ ಬೇಸ್ ಪಂಚಾಂಗ ಧರ್ಮ. ಯಾಕೆಂದ್ರೆ ಧರ್ಮಾದರ್ಥಸ್ಯ ಕಾಮಸ್ಯ ಸಖಿಮರ್ಥಂ ಪ್ರತ್ಯೇಕ. ಹೀಗೆ ಮನುಷ್ಯನ ಎಲ್ಲ ಬಯಕೆಗಳನ್ನು ಕ್ರೋಢೀಕರಿಸಿದರೆ ಆಸ್ತಿಕರಿಗೆ ನಾಸ್ತಿಕರಿಗೆ ಎಲ್ಲರಿಗೂ ಇರತಕ್ಕಂಥದ್ದು 4 ಬಗೆಯ ಬಯಕೆ: ಧರ್ಮ, ಅರ್ಥ, ಕಾಮ, ಮೋಕ್ಷ. ದೇವರನ್ನು ಒಪ್ಪದೇ ಇದ್ದವ ಮೋಕ್ಷವನ್ನು ಬಯಸ್ತೇ ಇರ್ಬೋದು, ಆದರೆ ಅವನಿಗೂ ಒಂದು ಧರ್ಮದ ಬಯಕೆ ಇದೆ. ಧರ್ಮ ಅಂತಂದ್ರೆ ಆಸ್ತಿಕರ ಧರ್ಮ ಬೇರೆ ತರ ಇರ್ಬೋದು, ನಾಸ್ತಿಕರ ಧರ್ಮ ಬೇರೆ ಇರ್ಬೋದು. ಆದ್ರೆ ನಾಸ್ತಿಕರು ಕೂಡ ಜೀವನದಲ್ಲಿ ಒಂದು ಎಥಿಕ್ಸ್ ಬೇಕು ಅಂತ ಹೇಳ್ತಾರೆ. ಸುಳ್ಳು ಹೇಳಬಾರದು, ಪ್ರಾಮಾಣಿಕರಾಗಬೇಕು ಅನ್ನೋದು ಆಸ್ತಿಕರ ಪ್ರಿನ್ಸಿಪಲ್ ಅಲ್ಲ. ಯಾಕೆಂದ್ರೆ ಅದು ಮನುಷ್ಯ ಸಹಜವಾಗಿರ್ತಕ್ಕಂಥ ಬಯಕೆ. ಹೀಗೆ ಧರ್ಮದ ಬಯಕೆ ಆಸ್ತಿಕರಿಗಿದೆ, ನಾಸ್ತಿಕರಿಗೆ ಇದೆ. ಅರ್ಥಕಾಮದ ಬಯಕೆ ಆಸ್ತಿಕರಿಗಿದೆ, ನಾಸ್ತಿಕರಿಗಿದೆ. ಮೋಕ್ಷದ ಬಯಕೆ ಮಾತ್ರ ಆಸ್ತಿಕರಿಗೆ ಮಾತ್ರ ಇರುವುದು. ಇವರಿಗೆ ನೀವಿ ಮೋಕ್ಷೋ ಹಿ ಮೋಕ್ಷ, ಬೇರೆ ಮೋಕ್ಷದ ಬಯಕೆ ಇರೋದಿಲ್ಲ ನಾಸ್ತಿಕರಿಗೆ. ಹೀಗೆ 4 ಬಯಕೆಗಳು ಬಿಟ್ಟರೆ 5ನೇ ಬಯಕೆ ಇಲ್ಲ. ಅಂದ್ರೆ ಏನು ಬಯಕೆ ಇದ್ರೆ ಇದರ ಅಂತರ್ಭಾವ ಆಗುತ್ತೆ. ನಮ್ಮ ಬೇರೆ ಸಣ್ಣ ಸಣ್ಣ ಬಯಕೆಗಳಿದ್ದಾವಲ್ಲ, ಮನುಷ್ಯನ ಬಯಕೆಗಳನ್ನು ಲೆಕ್ಕ ಮಾಡೋದು ಸಾಧ್ಯ ಇಲ್ಲ, ಅನಂತ. ದೇವರ ಗುಣಗಳಷ್ಟೇ ಅನಂತ ಅದು ಮನುಷ್ಯನ ಬಯಕೆಗಳು. ಆದರೆ ಅದನ್ನು ಒಂದು ಗ್ರೂಪ್ ಮಾಡಿ ವಿಂಗಡಿಸಿದ್ರೆ 4 ಈ 4 ಗುಂಪಿನಲ್ಲಿ ಸೇರುತ್ತೆ. ಅವನ ಬಯಕೆಯದು ಧರ್ಮಕ್ಕೆ ಸಂಬಂಧಪಟ್ಟದ್ದೋ ಅಥವಾ ಅರ್ಥಕ್ಕೆ ಸಂಬಂಧಪಟ್ಟದ್ದೋ, ಕಾಮಕ್ಕೆ ಸಂಬಂಧಪಟ್ಟದ್ದೋ ಅಥವಾ ಮೋಕ್ಷಕ್ಕೆ ಸಂಬಂಧಪಟ್ಟದ್ದೋ ಬಯಕೆ ಅಂತ. ಅದರಲ್ಲೂ ಕೂಡ ಈ ಬಯಕೆಗಳನ್ನು ಇದೆಲ್ಲವೂ ಕೂಡ ಮೋಕ್ಷಕ್ಕೆ ಅರ್ಥಕಾಮ ಅನ್ನೋದು ಪ್ರವೃತ್ತಿ ಮಾರ್ಗಗಳ ಬಯಕೆ ಅಂತ ಹೇಳಿದ್ರೆ ಅಷ್ಟೇ ಅಲ್ಲ, ಅದು ನಿವೃತ್ತಿ ಮಾರ್ಗಗಳ ಬಯಕೆಯೂ ಹೌದು. ಯಾಕೆಂದ್ರೆ ಅವರಿಗೆ ಅರ್ಥ ಅಂದ್ರೆ ಸಂಪತ್ತು ಅಂತ ಇಷ್ಟೇ ಅರ್ಥ. ಸಂಪತ್ತು ಅನ್ನೋದು ಎಲ್ಲರಿಗೂ ಒಂದೇ ಅಲ್ಲ. ಯಾರಿಗೆ ಯಾವುದು ಇಷ್ಟವೋ ಅವರಿಗೆ ಅದು ಸಂಪತ್ತು. ಒಬ್ಬ ಮನುಷ್ಯನಿಗೆ ದುಡ್ಡು ಸಂಪತ್ತಾಗಬಹುದು, ದುಡ್ಡು ಬೇಡ ಅಂತ ಅನಿಸಿದ್ರೆ ಅವನಿಗೆ ದುಡ್ಡು ಸಂಪತ್ತೇ ಅಲ್ಲ. ಅದಕ್ಕೆ ವ್ಯಾಲ್ಯೂ ಬರೋದು ನಮ್ಮ ಅಪೇಕ್ಷೆಯಿಂದ. ದುಡ್ಡಿಗೆ ಸ್ವತಃ ಮೌಲ್ಯ ಇಲ್ಲ, ನಾವು ಆರೋಪಿಸಿದ ಮೌಲ್ಯ. ನಮ್ಮಲ್ಲಿ ಒಬ್ಬರು ಅವಧೂತರಿದ್ದಾರೆ, ಈಗಲೂ ಇದ್ದಾರೆ. ಅವರ ತನ್ನ ಅನುಭವವನ್ನು ಹೇಳ್ತಿದ್ರು. ಸುಳ್ಯದ ಕಡೆ, ಪುತ್ತೂರು ಕಡೆ ಇದ್ದಾರೆ. ಅವರಿಗೆ ಒಂದು ಕಾಲದಲ್ಲಿ, ಅವರು ಸಾಧನೆ ಮಾಡ್ತಾ ಇದ್ದ ಕಾಲದಲ್ಲಿ ಯಾರಾದರೂ ದುಡ್ಡು ಕೈಗಿಟ್ರೆ ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಂತ ಅಸಹ್ಯ ಆಗ್ತಿತ್ತು. ದುಡ್ಡು ಕೈಯಲ್ಲಿಟ್ಟರೆ, ನೋಟ್ ಇಟ್ಟರೆ ಹರಿದು ಬಿಸಾಡ್ತಿದ್ರು. ದುಡ್ಡು ಕೈಯಲ್ಲಿಟ್ಟರೆ ಕೊಂಡೋಗಿ ನೀರಿಗೆ ಬಿಸಾಡೋದು, ಬಾವಿಗೆ ಬಿಸಾಡೋದು. ಹಿಡ್ಕೊಂಡ್ರೆ ಅಸಹ್ಯ ಆಗ್ತದೆ. ಅದ್ರ ಕೈಯಿಂದ ತೆಗೆದು ಬಿಸಾಡುವಷ್ಟನ್ನು ತಡ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಹಾಗೆ ದುಡ್ಡು ಅಂದ್ರೆ ಜೊಲ್ಲು ಸುರಿಸೋರು ಇದ್ದಾರೆ, ದುಡ್ಡು ಅದನ್ನು ತೆಗೆದು ಬಿಸಾಡುವಷ್ಟು ತನಕ ಅವಸರ ಆಗುವವರು ಇರ್ತಾರೆ. ಅಂಥವ್ರು ಕಮ್ಮಿ ಇರಬಹುದು. ಅಂಥವ್ರಿಗೆ ದುಡ್ಡು ಅದು ಸಂಪತ್ತಲ್ಲ. ಸಂಪತ್ತು ಅಂತ ತಿಳ್ಕೊಂಡಾಗ ಅದು ಬೇಕು ಅನ್ಸುತ್ತೆ. ಅದು ಸಂಪತ್ತು ಅನ್ನೋ ಭಾವನೆ ಹೊರಟೋಗ್ಬಿಟ್ರೆ ಇದು ಅದರ ವ್ಯಾಲ್ಯೂಸ್ ಅನ್ನೋದು ನಮ್ಮ ಮಾನಸಿಕ ಸ್ಥಿತಿಯನ್ನು ಹೊಂದಿಕೊಂಡಿದೆ. ಯಾವುದಕ್ಕೂ ಅದರದ್ದೇ ಆದ ಒಂದು ವ್ಯಾಲ್ಯೂ ಇಲ್ಲ ಯಾವ ವಸ್ತುವಿಗೂ. ಹೆಣ್ಣಿಗೆ ವ್ಯಾಲ್ಯೂ ಇರೋದು ಯಾಯಸ್ಯ ಅಭಿಮತಾ ಮೂರ್ಖ ಸ್ವರೂಪಾತಸ್ಯ ಸಾ ಭವೇತ್ ಅಂತ. ಹೆಣ್ಣಿನ ಸೌಂದರ್ಯ ಕೂಡ ಅದನ್ನು ಬಯಸುವ ಗಂಡಿನ ಒಂದು ದೃಷ್ಟಿಕೋನದ ಮೇಲೆ ಇರುವುದು. ಒಬ್ಬನಿಗೆ ಸುಂದರಿ ಕಂಡವಳು ಇನ್ನೊಬ್ಬರಿಗೆ ಕಾಣದೇ ಇರಬಹುದು. ಅವನು ಮೆಚ್ಚಿದ ಹೆಣ್ಣು ಅವನಿಗೆ ಸುಂದರಿ, ಹೆಣ್ಣು ಮೆಚ್ಚಿದ ಗಂಡು ಅವಳಿಗೆ ಸುಂದರ. ಹೀಗೆ ಸೌಂದರ್ಯ, ಈ ಕಾಮದ ಸೆಳೆತ ಅದು ಮಾನಸಿಕ. ದುಡ್ಡಿನ ಮೌಲ್ಯ ಮಾನಸಿಕ. ಯಾರಿಗೆ ದುಡ್ಡಿನ ಅಗತ್ಯ ಇಲ್ಲ ಅಂತ ಖಂಡಿತೋ ಅವನು ದುಡ್ಡನ್ನ ಕಲ್ಲು ಸಮಲೋಷ್ಟಾಶ್ಮ ಕಾಂಚನ ಅಂತಾನೆ ಕೃಷ್ಣ. ಒಂದು ಸ್ಥಿತಿಯಲ್ಲಿ ನಿಮಗೆ ರಸ್ತೆಯಲ್ಲಿ ಇರತಕ್ಕಂಥ ಕಲ್ಲಿನ ಹರಳು ಮತ್ತು ವಜ್ರದ ಹರಳು ಎರಡನ್ನು ಕೈಲಿಟ್ಟರೆ ಎರಡು ಒಂದೇ ಥರ. ಎರಡು ಕಲ್ಲೇ, ಅದು ಇಲ್ಲೋ ಕಲ್ಲೇ ಅದೇನು ಕಲ್ಲಲ್ಲಿ ಇನ್ನೇನೂ ಅಲ್ಲ. ನೆಲದಡಿಯಲ್ಲಿ ಸಿಕ್ಕಿದ ಕಲ್ಲು, ಅದು ಸ್ವಲ್ಪ ಹೊಳಪಿದ್ದ ಕಲ್ಲು. ಮನುಷ್ಯನಿಗೆ ಖುಷಿ ಆಯಿತು, ಕುತ್ತಿಗೆಯಲ್ಲಿ ಕಿವಿಯಲ್ಲಿ ತಲೆಯಲ್ಲಿ ಇಟ್ಟುಕೊಂಡ. ಅದು ವಿರಳಾಯಿತು, ಡಿಮಾಂಡ್ ಜಾಸ್ತಿ ಆಯಿತು, ಬೆಲೆ ಜಾಸ್ತಿ ಆಯಿತು. ಈಗ ಬೇಕಾದ ಹರಳು ಸಿಕ್ತಿದ್ರೆ 5 ಪೈಸೆ ಒಂದು ಸಿಕ್ತಿತ್ತು. ಹರಳು ಕಮ್ಮಿ ಆಯಿತು, ಹರಳನ್ನು ಬಯಸುವ ಸಂಖ್ಯೆ ಜಾಸ್ತಿ ಆಯಿತು. ಒಂದು ಹರಳು 10,000, 20,000, 1 ಲಕ್ಷ, 2 ಲಕ್ಷ ಬೆಲೆ ಆಯಿತು. ಅದರ ಬಣ್ಣ ಅದು ಕಲ್ಲೇ. ಕಲ್ಲು ಎಷ್ಟೋ ಮಿಲಿಯಾಂತರ ವರ್ಷಗಳು ನೆಲದಡಿಯಲ್ಲಿ ಹೊಸ ರೂಪ ತಾಳಿ ಬಣ್ಣ ಬದಲಾಗಿ ಅದು ಪಚ್ಚೆ ಮಣಿ ಆಯಿತು, ಕೆಂಪು ಮಣಿ ಆಯಿತು, ನೀಲಮಣಿ ಆಯಿತು.
ಮನುಷ್ಯ ಕಣ್ಕಂಡು ಬಿಟ್ಟ, ಹೇಳಿದ್ರೆ ದುಡ್ಡು ಕೊಟ್ಟ, ಕಟ್ಟಿಕೊಂಡ ಕುತ್ತಿಗೆ. ಅದರಿಂದ ಅದು ನಿಜವಾದ ಜ್ಞಾನಿಗೆ ಅದು ಒಂದು ಕಲ್ಲು. ರಸ್ತೆಯಲ್ಲಿ ಹೆಕ್ಕುವ ಕಲ್ಲನ್ನು ತೆಗೆದು ಬಿಸಾಡಿದ ಹಾಗೆ ಅವನು ನೀವು ವಜ್ರ ಮಣಿ, ಪಚ್ಚೆ ಮಣಿ, ಕೆಂಪು ಮಣಿ ಏನು ಕೊಟ್ಟರು ಬಿಸಾಡ. ಇದು ಸಂಪತ್ತು ಅನ್ನುವಂಥದ್ದು ಅದು ರಿಲೇಟಿವ್ ವರ್ಲ್ಡ್. ಎಲ್ಲರಿಗೂ ಎಲ್ಲವೂ ಸಂಪತ್ತಲ್ಲ. ಯಾರು ಯಾವುದನ್ನು ಇಷ್ಟಪಡ್ತಾರೋ ಅವರಿಗೆ ಅದು ಸಂಪತ್ತು. ಅದರಿಂದ ಅರ್ಥವೂ ಬೇಕು. ಮಹಾಭಾರತದಲ್ಲಿ ಈ ಕಥೆ ಮುಂದೆ ಬರ್ತದೆ, ಭೀಮಸೇನನ ಕಥೆಯಲ್ಲೇ ಬರ್ತದೆ. ಕಾಮವೂ ಹಾಗೆ. ಕಾಮ ಅಂತಂದ್ರೆ ಬರೀ ಸೆಕ್ಸ್ ಅಲ್ಲ, ಕಾಮ ಅಂದ್ರೆ ಡಿಸೈರ್ ಇಲ್ಲದೆ ಬದುಕೇ ಇಲ್ಲ. ಶ್ರೇಷ್ಠವಾದ ಪುರುಷಾರ್ಥ ಕಾಮ ಅಂತ ಭೀಮಸೇನ ಹೇಳ್ತಾನೆ ಮಹಾಭಾರತದಲ್ಲಿ. ಭೀಮಸೇನ ಬಹಳ ವಿಚಾರವಾದಿ, ಅವನು ಒಂದೊಂದು ಮಾತು ಬಹಳ ಗಂಭೀರವಾದ ಮಾತುಗಳು ಒದಗಿದ್ದು. ನಾನು ಕಳೆದ ಬಾರಿ ಪ್ರಸಂಗದಲ್ಲಿ ಇದನ್ನು ಹೇಳಿದ್ದೆ. ಭೀಮಸೇನ ಮಹಾಭಾರತದಲ್ಲಿ ಹೇಳ್ತಾನೆ ಪುರುಷಾರ್ಥಗಳಲ್ಲಿ ಶ್ರೇಷ್ಠವಾದದ್ದು ಕಾಮ ಅಂತ. ಯಾಕೆಂದ್ರೆ ಕಾಮ ಇಲ್ಲದೆ ಇದ್ದರೆ ಬದುಕೇ ಇಲ್ಲ ಅಂತಾನೆ. ಹಾಗಾದರೆ ಬಹಳ ಅನ್ಯಾಯ ಆಯ್ತು ಇದು. ನೀವು ಹೇಳೋದು ಆಸ್ತಿಕರಾಗಿ ಶಾಸ್ತ್ರ ಓದಿದವರಾಗಿ ಕಾಮ ಇಲ್ಲದೆ ಬದುಕಿಲ್ಲ. ಕಾಮ ಅಂದರೆ ಏನು? ಬಯಕೆ. ಆಗ ನಿಷ್ಕಾಮನಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತೀರಿ. ಶಾಸ್ತ್ರಕಾರರು ನಿಷ್ಕಾಮ ಜ್ಞಾನಪೂರ್ವಂತೂ ನಿವೃತ್ತ ಹೆಚ್ಚೊಚ್ಚತೆ ನಿಷ್ಕಾಮ ಕರ್ಮ ಅಂತ ಹೇಳೋದು. ಭೀಮಸೇನ ಹೇಳ್ತಾನೆ ಕಾಮ ಇಲ್ಲದೆ ಕರ್ಮ ಇಲ್ಲ ಅಂತ. ಇದು ಕಾಂಟ್ರಡಿಕ್ಷನ್ ಆಯ್ತಲ್ಲ. ಅದು ನಿಷ್ಕಾಮ ಅಂದರೆ ಏನು? ಕಾಮನೆಯನ್ನು ಬಿಟ್ಟು ಮಾಡು ಅಂತ ಹೇಳ್ತಾರಲ್ಲ, ಮತ್ತೆ ಯಾಕೆ ಮಾಡುವುದು? ಅದಾದ ಹೇಳ್ತಾರೆ ಯಾಕೆ ಮಾಡಬೇಕು, ನಿಷ್ಕಾಮ ಮಾಡಬೇಕು ಅಂತ ಹೇಳೋರು ಏನು ಹೇಳ್ತಾರೆ? ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ, ಭಗವಂತನ ಪ್ರೀತಿಗಾಗಿ. ಅದೊಂದು ಕಾಮನೆ ಅಲ್ವಾ? ಭಗವಂತ ಸಂತುಷ್ಟನಾಗಬೇಕು ಅನ್ನೋದು ಒಂದು ಬಯಕೆ, ಹೌದು ಅಲ್ವ? ಅದನ್ನು ಬಿಟ್ಟು ಮತ್ತೆ ಕರ್ಮ ಮಾಡಬೇಕು. ಹಾಗಾದ್ರೆ ಏನು ಬಿಡಬೇಕು? ಕಾಮ ಬಿಡ್ಲಿಕ್ಕೆ ಆಗೋದಿಲ್ಲ. ಕಾಮ ಬಿಡುವುದು ಅಂದರೆ ಕಾಮದ ವಿಸ್ತಾರವೇ ನಿಷ್ಕಾಮ. ಕಾಮ ಅಂದ್ರೆ ಏನು ಗೊತ್ತೋ? ನಾನು ಕಾಮದ ಸೀಮಿತತೆ ಉಂಟಲ್ಲ, ಅದೇ ನಿಜವಾಗಿ ಬಿಡಬೇಕಾದ್ದು. ಅದು ವಿಸ್ತಾರವನ್ನಲ್ಲ. ನಾನು ನನ್ನ ಹೆಂಡತಿ ಮಕ್ಕಳು ಇಷ್ಟು ಜನಕ್ಕೆ ಕ್ಷೇಮ ಆದ್ರೆ ಸರಿ, ಉಳಿದವರು ಹಾಳಾಗಿ ಹೋಗಲಿಲ್ಲ, ಅದು ಸಕಾಮ ಆಯಿತು. ಎಲ್ಲರಿಗೂ ಕ್ಷೇಮ ಆಗಬೇಕು ಅಂತ ಬಯಸಿದ್ರೆ ನಿಷ್ಕಾಮ ಆಯ್ತದೆ. ಲೋಕ ಸಮಸ್ತ ಸುಖಿನೋ ಭವಂತು ಅನ್ನೋದು ಒಂದು ಕಾಮ, ಆದರೆ ಅದು ನಿಷ್ಕಾಮ ಕಾಮ. ಅಂದ್ರೆ ಅದು ಸೆಲ್ಫಿಶ್ ಮೋಟಿವ್ ಇಲ್ಲ, ಎಲ್ಲರಿಗೂ ಒಳ್ಳೇದಾಗಬೇಕು. ಹಾಗೆ ಭಗವಂತ ಪ್ರೀತನಾಗಬೇಕು ಅನ್ನೋದು ಒಂದು ಕಾಮ, ಆದರೆ ಅದು ನಿಷ್ಕಾಮ ಕಾಮ. ಭೀಮಸೇನ ಹೇಳುವುದು ನಿಷ್ಕಾಮ ಅಂದ್ರೆ ಕಾಮವನ್ನು ಬಿಡುವುದಲ್ಲ, ಯಾವ್ದು ಬಿಡಬೇಕು ಅಷ್ಟನ್ನೇ ಬಿಡುವುದು. ಎಲ್ಲ ಕಾಮ ಬಿಟ್ಟರೆ ಬದುಕೇ ಇಲ್ಲ. ಬದುಕಬೇಕು ಅಂತ ಅನ್ನೋ ಬಯಕೆ ಆದ್ರೂ ಬೇಕು. ಎರಡು ಹಗ್ಗ ತಗೊಳ್ತಿದ್ದ, ಹಗ್ಗ ತಗೊಳ್ತಾನೆ, ಆಧಾರ ಮಾಡಿದ್ರೆ ಹಗ್ಗ ತಗೊಳ್ಬೇಕು ಅನ್ನೋ ಬಯಕೆ ಆದ್ರೂ ಬೇಕಲ್ಲ. ಸಾಯುವುದಕ್ಕೂ ಕಾಮ ಬೇಕು, ಬದುಕುವುದಕ್ಕೂ ಕಾಮ ಬೇಕು. ಕಾಮ ಇಲ್ಲದೆ ಬದುಕುವುದು ಸಾಧ್ಯವಿಲ್ಲ, ಸಾಯೋದು ಸಾಧ್ಯವಿಲ್ಲ. ಎಲ್ಲ ಹೆಂಡತಿ ಮಕ್ಕಳು ಸಂಪತ್ತು ಎಲ್ಲ ಬಿಟ್ಟು ಪುರಂದರದಾಸರು ಸಂಪತ್ತನ್ನ ನವಕೋಟಿ ನಾರಾಯಣ ಅಂತವರು ಏನು ಕೋಟಿಗಟ್ಟಲೆ ಸಂಪತ್ತಿಯನ್ನು ಬಿಟ್ಟು ಹೋಗಲಿಲ್ವಾ? ಅದಿಷ್ಟ ಹೋಗಿ ಏನು ಅಲ್ಲಿ ಎಲ್ಲಿ ಹೋದ್ರು ಭಗವಂತನನ್ನ ಶರಣಾದರು, ಪುರಂದರ ವಿಠಲ ಅಂತ ಹಾಡಿದ್ರು. ಅದು ಒಂದು ಕಾಮ ಅಲ್ಲ. ಭಗವಂತನ ಗುಣಗಾನ ಮಾಡಬೇಕು ಯಾಕೆ? ಒಂದು ಕಾಮವನ್ನು ಬಿಟ್ಟು ಮತ್ತೊಂದು ಕಾಮಕ್ಕೆ ಹೋದ. ಅಂದ್ರೆ ಕ್ಷುದ್ರವಾದ ಕಾಮವನ್ನು ಬಿಟ್ಟು ಶ್ರೇಷ್ಠವಾದ ಕಾಮನೆಯನ್ನ ಪಡೆದು. ಅಂದ್ರೆ ನಿಷ್ಕಾಮ ಅಂದ್ರೆ ಕಾಮನೆ ಶ್ರೇಷ್ಠವಾಗಲಿ ಅಂತ. ಶ್ರೇಷ್ಠವಾದ್ದನ್ನು ಬಯಸು, ಕ್ಷುದ್ರವಾದ್ದನ್ನು ಬಯಸಬೇಡ ಅಂತ. ಹೊರತು ಕಾಮನೆಯನ್ನು ಬಿಡುವುದಿಲ್ಲವೇ ಇಲ್ಲ ಶಾಸ್ತ್ರ ಪ್ರಕಾರ. ಭೀಮಸೇನ ಇದನ್ನು ಹೇಳ್ತಾನೆ, ಕಾಮ ಬೇಕು ಅಂತ. ಯಾಕೆಂದ್ರೆ ಇಲ್ಲದೇ ಇದ್ರೆ ಧರ್ಮ ಮಾಡಲಿಕ್ಕೆ ಬರೋದಿಲ್ಲ. ಧರ್ಮ ಮಾಡಬೇಕು ಅಂತ ಅನ್ನೋದು ಒಂದು ಕಾಮ ಅಲ್ವಾ? ಒಳ್ಳೆ ಕೆಲಸ ಮಾಡಬೇಕು, ಓದಬೇಕು, ಚೆನ್ನಾಗಿ ತಿಳ್ಕೋಬೇಕು, ತತ್ವಜ್ಞಾನ ಪಡಿಬೇಕು, ದೇವರ ಬಗ್ಗೆ ತಿಳ್ಕೋಬೇಕು, ಇದೆಲ್ಲ ಕಾಮನೆ, ಹೌದಲ್ವ? ಕಾಮನೆ ಮಾಡಬಾರ್ದು. ಅದನ್ನು ದೇವರು ತಿಳ್ಕೋಬೇಕು, ನನಗೆ ಆ ಕಾಮನೆಯೇ ಇಲ್ಲ. ಓದಬೇಕು, ಜ್ಞಾನಿ, ನನಗೆ ಆ ಕಾಮನೆ ಇಲ್ಲರಿ. ಅವ್ನು ನಿಷ್ಕಾಮ ಆಗಿಬಿಟ್ರೆ ಅವ್ನು ದಟ್ಟ ಶಿಖಾಮಣಿ ಆಗಿಬಿಡ್ತಾನೆ. ಆದ್ರಿಂದ ಕಾಮ ಬೇಕು. ಎಂಥ ಕಾಮ? ಒಳ್ಳೆಯದಕ್ಕೆ ನಮ್ಮನ್ನು ಕೊಂಡೊಯ್ಯುವ ಕಾಮ ಬೇಕು, ನಮ್ಮನ್ನ ಕೆಟ್ಟ ದಾರಿಗೆ ತಳ್ಳುವ ಕಾಮ ಬೇಡ. ಕಾಮ ಅನ್ನೋ ಶಬ್ದಕ್ಕೆ ಇಲ್ಲಿ ಅರ್ಥ ಇದೆ. ಏನು ಅಂದ್ರೆ ಕ ಅಮ ಅಂತ ಅದು ಶಬ್ದ. ಕ ಅಮ ಅಂಥ ಕಾಮ ಇದು. ಅಮ ಅಂದ್ರೆ ಅಜ್ಞಾನ, ಮಾ ಅಂದ್ರೆ ಜ್ಞಾನ, ಅಮ ಅಂದ್ರೆ ಅಜ್ಞಾನ. ಕುತ್ಸಿತವಾದ ಅಜ್ಞಾನದ ದಾರಿಗೆ ನಮ್ಮನ್ನು ತಳ್ಳುವಂತಹದ್ದು ಕಾಮ. ಕ ಅಂದ್ರೆ ಕುತ್ಸಿತ. ಕುತ್ಸಿತವಾದ ಅಜ್ಞಾನದ ಕಡೆಗೆ ನಮ್ಮನ್ನು ಕೊಂಡೊಯ್ಯುವಂತಹದ್ದು, ದಾರಿ ತಪ್ಪಿಸುವಂತಹ ಬಯಕೆಗಳು ಅವು ಕಾಮಗಳು. ಅವನ್ನು ಬಿಡುವಂಥದ್ದು. ಆದ್ರೆ ಒಳ್ಳೆ ಕಾಮ ಅಂದ್ರೆ ಪುರುಷಾರ್ಥ. ಭೀಮಸೇನ ಹೇಳ್ತಾನೆ ಧರ್ಮ ಮಾಡಬೇಕು ಅನ್ನುವಂಥದ್ದು ಒಂದು ಕಾಮ. ಎಲ್ಲವನ್ನು ಬಿಟ್ಟು ತಪಸ್ಸಿಗೆ ಹೋಗಬೇಕು ಅನ್ನೋದು ಒಂದು ಕಾಮ ಅಲ್ಲೇನು? ತಪಸ್ಸಿ ಯಾಕೆ ಹೋದ? ದೇವರನ್ನು ಒಲಿಸಿಕೊಳ್ಳಬೇಕು ಅಂತ, ಅದು ಒಂದು ಕಾಮನೆ ಅಲ್ಲೇನು? ದೇವರನ್ನು ಒಲಿಸಿಕೊಳ್ಬೇಕು ಅಂತಲೂ ಕಾಮನೆ ಇಲ್ಲ. ಆರ್ಗ್ಯುಮೆಂಟ್, ತರ್ಕಶಾಸ್ತ್ರ ಓದೋರೊಬ್ಬರು ಹೇಳಿ ದೇವರನ್ನು ಒಲಿಸಿಕೊಳ್ಬೇಕು ಅಂತಲೂ ಕಾಮನೆ ಇಲ್ಲ. ಹಾಗಾದ್ರೆ ನಿಷ್ಕಾಮಾದ ಒಬ್ಬರು ಯಾವ್ದು ಇದ್ದಾರಲ್ಲ, ಅದೂ ಇಲ್ಲ. ಯಾಕೆಂದ್ರೆ ಅವರಿಗೆ ದೇವರನ್ನು ಒಲಿಸಿಕೊಳ್ಳಿಸಬೇಕು ಅಂತಲೂ ಕಾಮನೆ ಇಲ್ಲಲ್ವಾ? ಯಾಕೆ? ಏನನ್ನೂ ಕಾಮಿಸಬಾರದು ಒಂದು ಕಾಮ ಅವರಿಗೆ, ಏನನ್ನೂ ಬಯಸಬಾರದು ಅನ್ನೋ ಬಯಕೆ. ಹಾಗಾಗಿ ಬಯಕೆ ಇಲ್ಲದ ನಿಷ್ಕಾಮವಾದ ಬದುಕು ಅಂತಂದ್ರೆ ಅವನು ಬದುಕಿಲ್ಲ ಅಂತ ಅರ್ಥ. ಅವನು ನಿಷ್ಕಾಮ ಅಂದ್ರೆ ಬದುಕಿಲ್ಲ ಅಂತ ಸತ್ತಿದ್ದಾನೆ. ಮುಂದಿನ ವ್ಯವಸ್ಥೆ ಮಾಡ್ರಿ.
ಹಾಗಾಗಿ ಕಾಮ ಅನ್ನೋದು ಬಹಳ ಶ್ರೇಷ್ಠವಾದ ಪುರುಷಾರ್ಥ ಅಂತಾನೆ ಭೀಮಸೇನ. ಭಗವಂತನ ಕಾಮನೆ ಬೇಕಪ್ಪ, ಭಗವಂತ ಪ್ರೀತನಾಗಲಿ ಅನ್ನೋ ಕಾಮನೆ ಬೇಕು, ಒಳ್ಳೆಯದನ್ನು ಮಾಡಬೇಕು ಅನ್ನೋ ಕಾಮನೆ ಬೇಕು, ಇನ್ನೊಬ್ಬರಿಗೆ ನಮ್ಮ ಬದುಕನ್ನು ಇನ್ನೊಬ್ಬರ ಸೇವೆಗೋಸ್ಕರ ನಮ್ಮ ಬದುಕನ್ನು ಬೀಸಲಿಡಬೇಕು ಅನ್ನುವ ಕಾಮನೆ ಬೇಕು. ಇದೆಲ್ಲ ಕಾಮಗಳು ಬೇಕು. ಅಂದ್ರೆ ಧರ್ಮ ಬೇಕು ಅನ್ನೋ ಕಾಮನೆ ಬೇಕು, ಅರ್ಥವನ್ನ ಒಳ್ಳೆಯ ಕೆಲಸಕ್ಕೋಸ್ಕರ ವಿನಿಯೋಗಿಸಬೇಕು ಅನ್ನೋ ಕಾಮನೆ ಇದ್ರೆ ದುಡ್ಡು ವ್ಯರ್ಥ. ದುಡ್ಡನ್ನ ಅನ್ಯಾಯವಾದ ಕೆಲಸ ಖರ್ಚು ಮಾಡಿ ಅಪವಾದಕ್ಕೊಳಗಾಗುವುದು, ಎಲ್ಲ ಸರ್ವಸ್ವ ಕಳ್ಕೊಂಡು ಬೀದಿ ಬಾಲಾಗುವುದು. ದುಡ್ಡನ್ನ ಸಾರ್ಥಕಗೊಳಿಸಬೇಕು, ಒಳ್ಳೆಯ ಕೆಲಸಕ್ಕೆ ವಿನಿಯೋಗ ಮಾಡಬೇಕು ಅನ್ನುವ ಕಾಮ ಇದ್ದಾಗ ದುಡ್ಡು ಪುರುಷಾರ್ಥ ಆಗೋದು. ಧರ್ಮ ಮಾಡಬೇಕು ಅನ್ನುವ ಕಾಮ ಇದ್ದಾಗ ಧರ್ಮ ಪುರುಷಾರ್ಥ ಆಗೋದು. ಅದರಿಂದ ಮೋಕ್ಷ ಬೇಕು. ಈ ಸಂಸಾರ ಮೋಕ್ಷ ಬೇಕು ಅಂತ ಬಯಕೆ ಬೇಡಪ್ಪ, ಈ ಸಂಸಾರದ ಬಂಧನ ಬೇಡ, ಇದು ಭಗವಂತ ಬೇಕು, ಅದನ್ನು ಬೇಕು. ಇದು ಈಗ ಪ್ರಾಣದೇವರಿಗೆ ಮೋಕ್ಷ ಬೇಕು ಅಂತ ಬಯಕೆ ಇಲ್ಲ ಅಂತ, ಏಕಾಂತಾನಾಂ ನಗಸ್ತಿ ಅರ್ಥೇ ನಾರಾಯಣ. ಆದರೆ ಅವರಿಗೆ ಮೋಕ್ಷ ಬೇಕು ಅಂತಿಲ್ಲ, ನಾರಾಯಣ ಬೇಕು ಅಂತ ಉಂಟು, ಭಗವಂತನೇ ಬೇಕು, ಇನ್ಯಾವುದೂ ಬೇಡ ಅಂತ. ಅದೇ ಅಲ್ವಾ ಆಚಾರ್ಯರು ಚೀಟಿ ಬರೆದು ಹೋದು, ಆಗ ನಿಶ್ಚಿತಿ ನವಾಸಹಿ ವೇದ ಯಾತಿದಾವದ ಧ್ವನಿಯು ಜನೋಯಂ ವ್ಯಾಸರೂಪ ಅಧಿಜಂಬು. ವೇದವ್ಯಾಸರನ್ನ ನಾನು ನೋಡಬೇಕು, ಅದಕ್ಕೋಸ್ಕರ ಹೋಗ್ತಾ ಇದ್ದೇನೆ. ಬರ್ತೇನೋ ಇಲ್ಲೋ ಅವರಿಗೆ ಬಿಟ್ಟು ನನಗೆ ಗೊತ್ತಿಲ್ಲ. ಅಂದರೆ ಯಾರಿಗೂ ಕೂಡ ಪ್ರಾಣದೇವರು ಯಾವ ಪ್ರಾಪಂಚಿಕ ಕಾಮನೆಯೂ ಇಲ್ಲದಿದ್ದವರು, ಮೋಕ್ಷದ ಬಯಕೆಯೂ ಇಲ್ಲದೇ ಇದ್ದವರು ಅಂತ ಶಾಸ್ತ್ರಕಾರ ಹೇಳ್ತಾರೆ. ಏಕಾಂತ ಭಕ್ತರು ಅಂತ ಅವರಿಗೂ ಭಗವಂತ ಬೇಕು, ದೇವರು ಬೇಡ ಅಂತಿಲ್ಲ. ಹಾಗಾಗಿ ಭೀಮಸೇನ ಇದನ್ನು ಹೇಳ್ತಾನೆ, ಕಾಮ ಅನ್ನುವುದು ಸರ್ವಶ್ರೇಷ್ಠಪ್ಪ, ಅದು ಬಿಟ್ಟರೆ ಏನು ಧರ್ಮವೂ ಇಲ್ಲ, ಅರ್ಥವೂ ಇಲ್ಲ, ಮೋಕ್ಷವೂ ಇಲ್ಲ, ಯಾವ ಮನುಷ್ಯನ ಬದುಕೇ ಇಲ್ಲ. ಹೀಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅದನ್ನು ನಾವು ಯೋಚನೆ ಮಾಡಿದಷ್ಟು ಬಹಳ ಮಹತ್ವದ 4 ಪುರುಷಾರ್ಥಗಳಿವೆ. ಕಾಮ ಅನ್ನೋದು ಲೌಕಿಕರಿಗೂ ಬೇಕು, ಅಧ್ಯಾತ್ಮವಾದಿಗಳಿಗೂ ಬೇಕು, ಪ್ರವೃತ್ತಿ ಮಾರ್ಗಿಗಳಿಗೂ ಬೇಕು, ನಿವೃತ್ತಿ ಮಾರ್ಗಿಗಳಿಗೂ ಬೇಕು. ಇದು ಹೀಗೆ 4 ಪುರುಷಾರ್ಥಗಳು. ಈ ಪುರುಷಾರ್ಥಗಳನ್ನು ಕೊಡುವುದಕ್ಕೋಸ್ಕರವೇ ಭಗವಂತ 4 ಕೈಗಳಿಂದ ಚಕ್ರ, ಶಂಖ, ಗದಾ, ಪದ್ಮಧಾರಿಯಾಗಿ ನಿಂತ. ಚಕ್ರ ಅನ್ನೋದು ಧರ್ಮಚಕ್ರ, ನಿನ್ನೆ ನಾನು ಗಣಪತಿ ಆಯಿತು ಕೇಳಿದಾಗ ಚಕ್ರ ಅನ್ನೋದು ಧರ್ಮಚಕ್ರ, ಶಂಖ ಅನ್ನೋದು ಲಕ್ಷ್ಮೀ ಸನ್ನಿಧಾನ, ಅದು ಸಂಪತ್ತಿನ ಪ್ರತೀಕ, ಅದು ಧರ್ಮ ಅರ್ಥ ಆಯಿತು. ಗದೆ ಅನ್ನೋದು ಕಾಮದ ಮೇಲೆ ನಿಯಂತ್ರಣ, ಅಲ್ಲಿ ಅಂಕುಶ ಇತ್ತು, ಇಲ್ಲಿ ಗದೆ ಕಾಮದ ಮೇಲೆ ನಿಯಂತ್ರಣ. ಕಾಮದ ಸ್ವಚ್ಛಂದತೆ ಅನ್ನೋದು ಪುರುಷಾರ್ಥ ಅಲ್ಲ, ನಿಯಂತ್ರಿತವಾದ ಕಾಮವೇ ಪುರುಷಾರ್ಥ. ಪದ್ಮ ಅನ್ನೋದು ಇಸ್ ದಿ ಸಿಂಬಲ್ ಆಫ್ ಟ್ರ್ಯಾಂಕ್ವಿಲಿಟಿ, ಶಾಂತಿ, ಮೋಕ್ಷದ ಸಂಕೇತ. ಹೀಗೆ ಚಕ್ರಶಂಖ ಗದಾ ಪದ್ಮಗಳನ್ನು ಧರಿಸಿಕೊಂಡು ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ನಮಗೆ ಕೊಡುವುದಕ್ಕಾಗಿ ಭಗವಂತ ನಿಂತಿದ್ದಾರೆ. ಆ ಪುರುಷಾರ್ಥ ಚತುಷ್ಟಯವನ್ನ ಮೂಲತಃ ಕೊಡತಕ್ಕವ ದೇವರೊಬ್ಬನೇ. ಆದರೆ ವಿಷ್ಣುರ್ಹಿ ದಾತಾ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ ಅಂತ ಶಾಸ್ತ್ರ ಹೇಳಿದರು. ಭಗವಂತನ ಅನುಮತಿಯಂತೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಪುರುಷಾರ್ಥ ಚತುಷ್ಟಯವನ್ನು ಕೊಡತಕ್ಕಂಥ ಶಕ್ತಿ ಇರುವುದು ಮತ್ತೆ ಯಾರಿಗೆ ಅಂದರೆ ಭಗವಂತನ ಸಾಕ್ಷಾತ್ ಪುತ್ರನಾದಂಥ ವಾಯುದೇವರಿಗೆ. ವಾಯುದೇವರಿಂದ ಬ್ರಹ್ಮದೇವರು ಬಂದರು, ಬ್ರಹ್ಮವಾಯುಗಳಿಗೆ ಮೋಕ್ಷ ಪ್ರದತ್ತ ಇದೆ, ಆದರೆ ಸಾಕ್ಷಾತ್ ಅಲ್ಲ, ಭಗವಂತನ ಅನುಮತಿ. ಇದು ಅಸಾಧಾರಣವಾದ ಲಕ್ಷಣ ವಾಯುದೇವರದ್ದು, ಪ್ರಾಣದೇವರದ್ದು. ಧರ್ಮರಾಜ ಹೇಳ್ತಾನೆ, ಧರ್ಮಸ್ಯ ಅರ್ಥಸ್ಯ ಕಾಮಸ್ಯ ಮೋಕ್ಷಸ್ಯ ಇವ ತ್ವಯ್ಯಾಯತ್ತವಿದಂ ಸರ್ವಂ ಸರ್ವಲೋಕ. ಇಡೀ ಜಗತ್ತಿನಲ್ಲಿ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಕೊಡತಕ್ಕಂಥ ಶಕ್ತಿ ನೀನು. ನಿನ್ನನ್ನು ಬಿಟ್ಟರೆ ಅದು ಭಗವಂತನ ಮನಸ್ಸನ್ನು ಇಟ್ಟುಕೊಂಡು ಹೇಳುದು, ಭಗವಂತನ ಅಧೀನವಾಗಿ ಜಗತ್ತಿಗೆ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಕೊಡತಕ್ಕಂಥ ಏಕಮಾತ್ರ ಶಕ್ತಿ ನೀನು ಅಂತ ಭೀಮಸೇನನ ಹತ್ರ ಧರ್ಮರಾಜ ಹೇಳ್ತಾನೆ. ಆಗ ಧರ್ಮರಾಜನಿಗೆ ಭೀಮಸೇನ ಮೂಲ ರೂಪದ ಎಚ್ಚರ ಇದ್ದಾಡಿದ ಮಾತಿದೆ. ಧರ್ಮಶ್ಚ ಅರ್ಥಶ್ಚ ಕಾಮಶ್ಚ ಮೋಕ್ಷಶ್ಚೈವ. ಅಷ್ಟೇ ಅಲ್ಲ, ಯಶೋಧ್ರುವಂ, ಶಾಶ್ವತವಾದ ಯಶಸ್ಸು. ಶಾಶ್ವತವಾದ ಯಶಸ್ಸು ಅಂದರೆ ಮೋಕ್ಷ ಸ್ಥಿತಿ. ಈ ಲೋಕದ ಯಶಸ್ಸು ಯಾವುದೂ ಶಾಶ್ವತ ಅಲ್ಲ. ಇವತ್ತು ಹೊಗಳಬಹುದು, ಇವತ್ತು ಹೊಗಳಿದ ಬಾಯೇ ನಾಳೆ ಉಗುಳಬಹುದು. ಅಂದ ಈ ಹೊಗಳಿಕೆ, ಈ ತೆಗಳಿಕೆಗೆ ಯಾವ ಅರ್ಥವೂ ಇಲ್ಲ. ಹೊಗಳಿದವರೇ ಹೌದ್ರಿ, ನಿನ್ನೆ ಅವ್ನು ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು, ಅವ್ನು ನಾವು ತಿಳ್ಕೊಂಡಾಗಿಲ್ಲ, ಏನು ಉಪಯೋಗ ಇಲ್ರಿ, ಈಗ ನೋಡಿದ್ರೆ ನಾಳೆ ಬೇರೆ ಸ್ವರ ಮಾಡಿ ಬೇರೆ ರಾಗವೇ ಬೇರೆ ಆಗುತ್ತೆ, ಇವರೇ ಬೇರೆ ಆಗುತ್ತೆ. ಯಾವಾಗ ಯಾರು ಹೊಗಳ್ತಾರೆ, ಯಾವಾಗ ಯಾರು ತೆಗಳ್ತಾರೆ, ಅಲ್ಲಿ ಹೊಗಳಿಕೆಗೆ ತೆಗಳಿಕೆಗೆ ನಾವು ಕಿವಿ ಅಗಲಿಸಿ ಏನೂ ಉಪಯೋಗ ಇಲ್ಲ. ಮುಖ್ಯ ನಾವು ಏನು ಅಂತ ನಮಗೆ ಗೊತ್ತಿರಬೇಕು. ಇನ್ನೊಬ್ರು ಏನು ಹೇಳ್ತಾರೆ ಅನ್ನೋದು ಕೇಳಿಕೊಂಡು ಏನೂ ಉಪಯೋಗ ಇಲ್ಲ. ಇನ್ನೊಬ್ರು ಅವರು ತೋಚಿದ್ದು ಹೇಳ್ತಾರೆ, ಅವ್ರು ಹೇಳಿದ್ದು ನಾವು ಆಗಿರ್ಬೇಕಾಗಿಲ್ಲ, ಅವ್ರಿಗೆ ತೋಚಿದ್ದು ಅವ್ರು ಹೇಳೋದು, ನಾವು ಏನಾಗಿದ್ದೇವೆ ಅನ್ನೋದು ನಮಗೆ ಗೊತ್ತಿರಬೇಕು. ಅದು ತಿಳಿದಾಗ ಇನ್ನೊಬ್ರು ಹೊಗಳಿದಾಗಲೂ ತಲೆಬಿಸಿ ಆಗುವುದಿಲ್ಲ, ಅಥವಾ ಖುಷಿ ಆಗುವುದಿಲ್ಲ, ತೆಗಳಿದಾಗಲೂ ತಲೆಬಿಸಿ ಆಗುವುದು. ಈ ಸ್ಥಿತಿಯಲ್ಲಿ ಮನುಷ್ಯ ಇರಬೇಕು. ಅದು ಯಶಸ್ಸು. ಈ ಯಶಸ್ಸೇ ಅಲ್ಲ. ಅದು ಯಾವುದಂದ್ರೆ ಆ ಯಶಸ್ಸು ಉಪನಿಷತ್ತು ಹೇಳಿದ ಯಶಸ್ಸು. ಅದು ಅಹಂ ವೃಕ್ಷಸ್ಯ ರೇರಿವ ಕೀರ್ತಿ ಪೃಷ್ಠಂ ಗಿರೇರಿವ ಇದು ತ್ರಿಶಂಕೋ ವೇದಾನೋಚನಂ.
ಮೋಕ್ಷಕ್ಕೆ ಹೋಗುವ ಸ್ಥಿತಿಯಲ್ಲಿದ್ದಂತಹ ಋಷಿ ಹೇಳಿದ ಮಾತದು ಏನು ಅಂದ್ರೆ, ನಾನು ಕೀರ್ತಿ, ನನ್ನ ಯಶಸ್ಸು ಬೆಟ್ಟದ ಶಿಖರದಷ್ಟು ಮತ್ಕೀರ್ತಿ ಪರ್ವತೋಪಮ, ಪರ್ವತದ ಗಾತ್ರದ ಉನ್ನತವಾದ ಕೀರ್ತಿ ನನಗೆ ದೊರಕಿತು. ಏನು ಕೀರ್ತಿ ಅದು? ಅಹಂ ವೃಕ್ಷಕ್ಕೆ ರೇರಿವ, ಈ ಸಂಸಾರ ವೃಕ್ಷವನ್ನ ಕಿತ್ತು ಬಿಸಾಡಿದ ಕೀರ್ತಿ ನನ್ನದಾಯಿತು ಅಂತ. ಅಂದರೆ ಸಂಸಾರ ಬಂಧನದಿಂದ ಆಚೆಗೆ ಹೋದ ಮುಕ್ತನ ಕೀರ್ತಿಯೇ ನಿಜವಾದ ಕೀರ್ತಿ, ಶಾಶ್ವತವಾದ ಕೀರ್ತಿ. ಅದಕ್ಕೆ ಮತ್ತೆ ಅಪಕೀರ್ತಿ ಇಲ್ಲ. ಅದೇ ಹೇಳಿದ್ರು ಧ್ರುವಂ ಯಶಃ ಅಂತ, ಶಾಶ್ವತವಾದ ಯಶಸ್ಸು. ಕೀರ್ತಿ ವೃಕ್ಷಕ್ಕೆ ರೇರಿವ, ಸಂಸಾರ ವೃಕ್ಷವನ್ನು ಛೇದನೆ ಮಾಡಿದ ಕೀರ್ತಿ ಅದು. ಅಂಥ ಯಶಸ್ಸು ಅಂದ್ರೆ ಮುಕ್ತಿಯ ಸ್ಥಿತಿ, ಅದು ನಿನ್ನ ಅಧೀನ. ಬರೇ ಸಂಸಾರದಲ್ಲಿ ಅಷ್ಟೇ ಅಲ್ಲ, ಧರ್ಮಾರ್ಥ ಕಾಮ ಮೋಕ್ಷ, ಮೋಕ್ಷ ಪಡೆದ ಮೇಲೆ ಮೋಕ್ಷದಲ್ಲಿ ಶಾಶ್ವತವಾದ ಕೀರ್ತಿಶಾಲಿಯಾಗಿ ಅನಂತ ಕಾಲದವರೆಗೆ ಇರುವಂತಹ ನಿನ್ನನ್ನು ನಿಯಂತ್ರಿಸುವ ಶಕ್ತಿ ಯಾವುದು ಅಂದರೆ ಭಗವಂತ ಒಂದು ಆಯಿತು. ಜೀವಕಲಾಭಿಮಾನಿ, ಮೋಕ್ಷದಲ್ಲಿಯೂ ಬ್ರಹ್ಮದೇವರು ಮುಕ್ತ ಜೀವರಿಗೆ ನಿಯಾಮಕ. ಯಶೋದ್ಭವ ಭೀಮಸೇನಿಯಾಮ, ನಿನ್ನ ಜೀವಜಾತದ ಯಶಸ್ಸು ನಿನ್ನ ಅಧೀನ. ಧರ್ಮಾರ್ಥ ಕಾಮ ಮೋಕ್ಷ ಅಧೀನ. ಮೋಕ್ಷಾನಂತರದ ಆ ಕೀರ್ತಿ, ಅಪಕೀರ್ತಿ ಇಲ್ಲದ ಶಾಶ್ವತವಾದ ಅನಂತವಾದಂತಹ ಯಶಸ್ವಿಯಾದ ಬದುಕುಂಟಲ್ಲ, ಅದು ನಿನ್ನ ಅಧೀನ. ಮುಕ್ತ ನಿಯಾಮಕತ್ವ ನಿನಗಿದೆ ಅಂತಾನೆ ಧರ್ಮರಾಜ. ಧರ್ಮಶ್ಚ ಅರ್ಥಶ್ಚ ಕಾಮಶ್ಚ ಮೋಕ್ಷಶ್ಚೈವ. ಎಲ್ಲ ಕಡೆ ಚಕಾರ ಹಾಕಿ ಮತ್ತೊಂದು ಏವಕಾರ ಹಾಕ್ತಾನೆ. ಏವಕಾಲ ನಿನಗಲ್ಲದೆ ಇನ್ಯಾವ ಜೀವರಿಗೂ ಈ ಅಧಿಕಾರ ಇಲ್ಲ. ಮೋಕ್ಷಪ್ರದತ್ವ, ಧರ್ಮಾರ್ಥ ಕಾಮಪ್ರದತ್ವ ಇತರ ದೇವತೆಗಳಿಗೂ ಕಿಂಚಿತ್ ಕಿಂಚಿತ್ ಇದೆ. ಮೋಕ್ಷಪ್ರದತ್ವ ವಾಯುದೇವರಿಗೆ ಬಿಟ್ರೆ ಸ ಏರಾನ್ ಬ್ರಹ್ಮಗಮಯತಿ ಶ್ರುತಿ. ಇನ್ಯಾರೂ ಕೂಡ ಭಗವಂತ ಮೋಕ್ಷವನ್ನು ಕರುಣಿಸಲಾರ. ಭಗವಂತನು ಮೋಕ್ಷ ಕೊಡುವವ, ಮೋಕ್ಷ ಕರ್ಕೊಂಡು ಹೋಗುವವ ಬ್ರಹ್ಮದೇವರು ವಾಯುದೇವರು, ಮೂರೈತಿ. ಅದರಿಂದ ಏವಕಾರ ಇನ್ಯಾರಿಗೂ ಇಲ್ಲದ ಪುರುಷಾರ್ಥ ಚತುಷ್ಟಯ ಪ್ರದತ್ವ ಮತ್ತು ಯಶೋಧ್ರುವ ಮೋಕ್ಷದಲ್ಲಿಯೂ ನಿಯಾಮಕತ್ವ, ಮುಕ್ತ ನಿಯಾಮಕತ್ವ. ತ್ವಯ್ಯಾಯತ್ತಂ ಇದಂ ಸರ್ವಂ. ಹೀಗೆ ಮುಕ್ತಾಮುಕ್ತ ನಿಯಾಮಕನಾಗಿ ಇರತಕ್ಕಂಥವನು ನೀನು ಒಬ್ಬನೇ. ಇದೆಲ್ಲವೂ ಸರ್ವಲೋಕಕ್ಕೆ, ಸಮಸ್ತ ಜೀವರಿಗೆ. ಅದನ್ನೇ ಏನು ಮೋಕ್ಷ ಅಂದ್ರೆ ಎರಡು ಥರದ ಮೋಕ್ಷವಾಯಿತು. ಮೋಕ್ಷ ಅಂದ್ರೆ ಸುಖರೂಪವಾದ ಮೋಕ್ಷ, ದುಃಖರೂಪವಾದ ಮೋಕ್ಷ ಅಂತ ಹೇಳಿದೆ. ತಮಸ್ಸು ಕೂಡ ಮೋಕ್ಷ ಅಂದ್ರೆ ಸಂಸಾರದಿಂದ ಬಿಡುಗಡೆ, ಮತ್ತೆ ಪುನಃ ಹುಟ್ಟದಂತೆ. ನಿತ್ಯ ನರಕಕ್ಕೆ ಹೋಗುವುದು ಮೋಕ್ಷವೇ. ನಿತ್ಯ ಮೋಕ್ಷ, ನಿತ್ಯ ಸುಖರೂಪವಾದಂತಹ ಮೋಕ್ಷ ಒಂದು, ನಿತ್ಯ ದುಃಖರೂಪವಾದ ಒಂದು ಮೋಕ್ಷ. ಆ ನಿತ್ಯ ದುಃಖರೂಪವಾದ ಮೋಕ್ಷವೂ ವಾಯುದೇವರ ಅಧೀನ. ಪಾಪಿಗಳನ್ನ ತಾಮಿಸ್ತ್ರಾಂಧಾಧಿಕಾಖ್ಯೆ ತಮಸಿ ಸುಬಹುಲಂ, ಅದನ್ನು ಬಂತು ಆ ಮಾತು. ತಮಸ್ಸಿಗೆ ತಳ್ಳುವವನು, ಭಗವಂತನ ಆಜ್ಞೆಯಂತೆ ಭಗವಂತನನ್ನು ದ್ವೇಷಿಸುವವರನ್ನ ತಮಸ್ಸಿಗೆ ತಳ್ಳುವವನು ನೀನು, ಭಗವಂತನನ್ನ ಪ್ರೀತಿಸುವವರನ್ನ ಮೋಕ್ಷಕ್ಕೆ ಒಯ್ಯುವವನು ನೀನು. ಇದೆಲ್ಲವೂ ತ್ವಯ್ಯಾಯತ್ತಮಿದಂ ಸರ್ವಂ. ಧರ್ಮಶ್ಚ ಅರ್ಥಶ್ಚ ಕಾಮಶ್ಚ ಮೋಕ್ಷಶ್ಚೈವ ಯಶೋಧ್ರುವಂ ತ್ವಯ್ಯಾಯತ್ತಮಿದಂ ಸರ್ವಂ ಸರ್ವಲೋಕಸ್ಯ. ಅದೇ ಸರ್ವಲೋಕ ಅಂದ್ರೆ ಸಾತ್ವಿಕ ಜೀವರಿಗೆ ಮೋಕ್ಷ ಕೊಡುವನು ನೀನು, ತಾಮಸ ಜೀವರಿಗೆ ದುಃಖಮಯವಾದ ಮೋಕ್ಷವನ್ನು. ಎಲ್ಲ ಜೀವರನ್ನು ನಿಯಂತ್ರಿಸುವ, ಎಲ್ಲ ಜೀವರ ಎಲ್ಲ ಪುರುಷಾರ್ಥವನ್ನು ಕೊಡುವ, ಅವರು ಮೋಕ್ಷಕ್ಕೆ ಹೋದ ಮೇಲೆ ಮುಕ್ತಿಯಲ್ಲೂ ಅವರನ್ನು ನಿಯಂತ್ರಿಸತಕ್ಕಂಥ ಏಕಮಾತ್ರ ಶಕ್ತಿ ನೀನು ಅಂತ ಭೀಮಸೇನಿಗೆ ಧರ್ಮರಾಜ ಹೇಳ್ತಾನೆ. ಇದು ಬಹಳ ಅದ್ಭುತವಾದ ಮಾತು. ಇದು ಅಸಾಧಾರಣವಾದಂತಹ ಧರ್ಮ. ಭಗವಂತನನ್ನು ಬಿಟ್ಟರೆ ಇದು ಈ ಶ್ಲೋಕ ಅಪ್ಲೈ ಆಗೋದು ಬ್ರಹ್ಮವಾಯುಗಳಿಗೆ ಮಾತ್ರ. ಬ್ರಹ್ಮ ಪದವಿಗೆ ಬರುವ, ವಾಯುಪದದಲ್ಲಿ ಇರುವ ನಿನಗೆ ಅಂತ ಭೀಮಸೇನಿಗೆ. ಇದು ವಾಯುದೇವರಿಗೆ, ವಾಯುದೇವರ ಅವತಾರ, 3 ಅವತಾರಗಳಿಗೆ ಮಾತ್ರ ಅನ್ವಯವಾಗುವಂತಹ ಶ್ಲೋಕ. ಇಂಥ ಮಹತ್ವವನ್ನ ಭಾರತದಲ್ಲಿ ಭೀಮಸೇನಿಗೆ ಕೊಟ್ಟಿದೆ. ಅದು ಯಾರ್ಯಾರೋ ಹೇಳಿದ್ದಲ್ಲ. ಧರ್ಮರಾಜ, ಧರ್ಮದೇವತೆಯಾಗಿರ್ತಕ್ಕಂಥ ಧರ್ಮರಾಜ ಹೇಳಿದ್ದು. ಒಂದು ಮಾತು ಕಾಣಬಹುದು, ಆಚಾರ್ಯರು ಬಹಳ ಈ ಪ್ರಮಾಣ ಸಂಗ್ರಹ ಒಳ್ಳೆ ಚಮತ್ಕಾರ ಮಾಡ್ತಾರೆ. ಈ ಶ್ಲೋಕ ಕೇಳಿದವರಿಗೆ ಒಂದು ಅನಿಸ್ಬೋದು, ಏನು ಅಂದ್ರೆ ಧರ್ಮರಾಜ ಪ್ರೀತಿಯಿಂದ, ತಮ್ಮನ ಮೇಲಿನ ಪ್ರೀತಿಯಿಂದ ಹೀಗೆ ಹೊಗಳಿದ್ದಿರ್ಬೋದು. ಅರ್ಥವಾದ ಅವನಿಗೆ ಭೀಮಸೇನ ಮೇಲೆ ಅಪಾರವಾದ ಪ್ರೀತಿ. ಅವನು ತನ್ನ ಎಲ್ಲ ಭವಿಷ್ಯದ ಅಭಿವೃದ್ಧಿಗೂ ಭೀಮಸೇನನನ್ನು ನಂಬಿದ್ದ. ಈ ಮಾತು ಅನೇಕ ಕಡೆ ಮಾರ್ಗದಲ್ಲಿ ಮುಂದೆ ಬರುತ್ತೆ. ಆ ಬಂಡಿಯನ್ನ ತಿನ್ನಲಿಕ್ಕೋಸ್ಕರ ಆ ಎತ್ತು ಮತ್ತು ಗಾಡಿ, ಭೀಮಸೇನನ್ನ ಕಳಿಸಿಕೊಡ್ಲಿಕ್ಕೆ ಕುಂತಿ ನನ್ನ ಮಗನನ್ನು ಕಳಿಸಿಕೊಡ್ತೇನೆ ಅಂತ ತೀರ್ಮಾನ ಮಾಡಿ ಆ ಬ್ರಾಹ್ಮಣನ ಹತ್ರ, ನೀನು ಹೋಗುದು ಬೇಡ, ನಿನ್ನ ಮಕ್ಕಳು ಹೋಗೋದು ಬೇಡ, ನನ್ನ ಮಗ ಇದ್ದಾನೆ, ನನಗೆ 5 ಜನ ಮಕ್ಕಳಿದ್ದಾರೆ, ನೀನು ಹೆದರಬೇಡ ಅಂತಾಳೆ ಅವಳು. ಜೊತೆ ಅವಳು ಹೇಳುವಾಗ ಒಬ್ಬ ಹೋದರೂ ತೊಂದರೆ ಇಲ್ಲ ಅಂತ ಭಾವ, ನನಗೆ 5 ಜನ ಮಕ್ಕಳಿದ್ದಾರೆ, ನಿನಗಿರೋದು ಒಬ್ಬ ಹುಡುಗ, 1 ಮಗಳು 1 ಮಗ, ನನಗೆ 5 ಜನ ಮಕ್ಕಳಿದ್ದಾರೆ, ಒಬ್ಬ ಹೋಗ್ತಾನೆ. ಅಯ್ಯಯ್ಯೋ, ನನ್ನ ಮಗು ಉಳಿಬೇಕು ಅಂತ ನಿನ್ನ ಮಕ್ಕಳನ್ನು ನಾನು ಕಳಿಸೋದಿಲ್ಲ ಅಂತಾನೆ ಆ ಬ್ರಾಹ್ಮಣ. ಯಾಕೆಂದ್ರೆ ಯಾವ ತಾಯಿಗಾದ್ರೂ ಮಕ್ಕಳು ಹೆಚ್ಚಾಗ್ತಾರೇನೋ, 5 ಜನ ಅಲ್ಲ 100 ಜನ ಇದ್ರು ಬೇಡ ಅಂತ ಅನ್ಸೋದಿಲ್ಲ, ನಾನು ಕೊಡೋದಿಲ್ಲ ಅಂತ. ಆವಾಗ ಹೇಳ್ತಾರೆ ಕುಂತಿ, ನೀವು ಹೆದರೋದು ಬೇಡ, ನನಗೆ ನನ್ನ ಮಗ ಎಂಥವ ಅಂತ ಗೊತ್ತಿದೆ, ಆದ್ದರಿಂದ ಕಳಿಸ್ತಾ ಇದ್ದೇನೆ, ನಿಮ್ಗೇನು ಭಯ ಬೇಡ. ಅವನು ಆ ಬಕಾಸನ್ನು ವ್ಯವಸ್ಥೆ ಮಾಡಿ ಬರುವಂಥ ಮಗ ಅವನು, ನನಗೆ ನನ್ನ ಮಗನ ಯೋಗ್ಯತೆ ಗೊತ್ತಿದ್ದರಿಂದ ಹೇಳ್ತಾರೆ, ನೀವು ಧೈರ್ಯವಾಗಿ ಒಪ್ಪಿ ಅಂತ. ಕುಂತಿ ಇಷ್ಟು ಧೈರ್ಯವಾಗಿ ಒಪ್ಪಿಸಿ ಬಂದ್ರೆ ಧರ್ಮರಾಜ ಆಕ್ಷೇಪ ಮಾಡ್ತಾನೆ, ಭೀಮಸೇನನ್ನ ಕಳಿಸ್ತೇನೆ ಅಂತ ಹೇಳಿದ್ಯಾ,
ಎಂಥ ಕೆಲಸ ಮಾಡಿಬಿಟ್ಟಿದ್ದಾಯಿ, ನಿನ್ನ ಬುದ್ಧಿ ನೆಟ್ಟಗಿದೆಯೇನು? ಯಾಕೆ ಅಲ್ಲ, ನನ್ನ ಇಡೀ ಜೀವನದ ಭವಿಷ್ಯ ನಾವೀಗ ದಾರಿ ಅನಾಥರಾಗಿ ಕಾಡುಪಾಲಾಗಿದ್ದೇವೆ. ನಾವು ಮತ್ತೆ ಪುನಃ ಸ್ವರಾಜ್ಯದಲ್ಲಿ ಕೂತು ನಾವು ನಮ್ಮ ಹಕ್ಕನ್ನು ಪಡೆಯಬೇಕು ಅಂದ್ರೆ ಭೀಮಸೇನನ ಬಾಹುಬಲದಿಂದ ನಮ್ಮ ಇಡೀ ಭವಿಷ್ಯ ಭೀಮಸೇನನ ಕೈಯಲ್ಲಿದೆ. ಅಂಥವನನ್ನು ನಿನ್ನ ರಾಕ್ಷಸನ ಬಾಯಿಗೆ ತುತ್ತಾಗಿ ಕಳಿಸ್ಬಿಟ್ಟಿಯಲ್ಲ ತಾಯಿ, ಇಂಥ ಕೆಲಸ ಮಾಡಿದೆಯಲ್ಲ ಅಂದ್ರೆ ಏನೋ ನನ್ನ ಬುದ್ಧಿಲ್ಲ ಅಂತ ತಿಳ್ಕೊಂಡಿರೋ ಅಂತಾಳೆ ತಾಯಿ. ನಿಮಗೆ ನಿನ್ನ ತಮ್ಮನ ಯೋಗ್ಯತೆ ಗೊತ್ತಿಲ್ಲ, ನನಗೆ ಗೊತ್ತಿದೆ. ಆ ಹುಡುಗ ಎಂಥವ ಅಂತ ಗೊತ್ತೇನೋ, ನಿನಗೇನು ಗೊತ್ತು? ನೀನು ಎಲ್ಲಿ ನೋಡಿದ್ದಿ? ಹುಟ್ಟಿ ಇನ್ನೂ 1 ವಾರ ಆಗಿಲ್ಲ. ಒಂದು ಭಾರತ ಪಾಠದ ಪ್ರಕಾರ 10ನೇ ದಿವಸ ಹುಟ್ಟಿ 10ನೇ ದಿವಸ ಅವಳು ಆ ಮಗುವದ ತೊಡೆಯಲ್ಲಿದ್ದದ್ದು ಜಾರಿ ಕೆಳಕ್ಕೆ ಬಿದ್ದರೆ ಪರ್ವತದ ಕೋಡ್ನಲ್ಲಿ ನಿಂತಿದ್ದಾಳೆ ತಾಯಿ. ಅದು ಕೆಳಕ್ಕೆ ಬಿತ್ತು, ಅಯ್ಯೋ ಮಗು ಕೆಳಕ್ಕೆ ಬಿತ್ತು, ತಲೆ ಒಡೆಯುತ್ತೆ ಅಂತ ನಾನು ಗಾಬರಿಯಾಗಿ ನೋಡಿದ್ರೆ ಆ ಪರ್ವತದ ಬಂಡೆ ಒಡಿಬೇಕಾ? ತಲೆ ಒಡೆಯುವ ಬದಲು ಶಿಲೆ ಒಡೆದು ಹೋಯಿತು. ಅಂಥ ಹುಡುಗ ಅವನ ಬಂಡೆ ಚೆಚ್ಚಿದ ಆಖನಾಶ್ರಮ, ಅವನ ಹೆಸರೇ ಉಪನಿಷತ್ತಲ್ಲಿ ಆಖನಾಶ್ರಮ ಅಂತ. ಅಂದ್ರೆ ಏನು ಚೆಚ್ಚಿದ್ರು ಒಡೆಯದ ಬಂಡೆಗಲ್ಲು ಅಂತ ಅದನ್ನು ಪ್ರೂವ್ ಮಾಡಿದ ಅವನ ತಲೆ ಚಚ್ಚಿದಾಗ ತಲೆ ಕೆಳಕ್ಕೆ ಬಿತ್ತು, ಬಂಡೆಗಲ್ಲ ಮೇಲೆ ಮಗು ಬಿತ್ತು. 10 ದಿವಸದ ಮಗು. ಒಂದು ಭಾರತ ಪಾಠದ ಪ್ರಕಾರ, ಇನ್ನೊಂದರ ಪ್ರಕಾರ ಎಷ್ಟು ದಿವಸವೂ ಗೊತ್ತಿಲ್ಲ. ಅಂತೂ 10 ದಿವಸದ ಒಳಗೆ ಹುಟ್ಟಿ ಇನ್ನೂ ಅವೇ ಶುದ್ಧಿ ಆಗಲಿಲ್ಲ. ಅಂಥ ಮಗು ಕೆಳಕ್ಕೆ ಬಿದ್ದರೆ ತಲೆ ತಾಗಿ ಮಗುವಿನ ತಲೆ ಒಡೆಯೋ ಬದಲು ಬಿದ್ದ ಬಂಡೆ ಒಡೆದು ಹೋಯಿತು. ಅಂಥ ಮಗು ನಿಮಗೇನು ಗೊತ್ತಯ್ಯ ಭೀಮನ ಯೋಗ್ಯತೆ? ಹೆತ್ತ ತಾಯಿ ಗೊತ್ತು, ಸುಮ್ಮನೆ ಕೊಡು ಅಂತಾಗಲ್ಲ ಕುಂತಿ. ಅವ್ರು ಬಕಾಸ್ಪತಿ ಬುದ್ಧಿ ಕೆಲಸ ಬರ್ತಾರೆ, ಸುಮ್ಮನೆ ಕೊಡು ಅಂತ. ಈ ರೀತಿ ಧರ್ಮರಾಜ ಒಮ್ಮೊಮ್ಮೆ ಭೀಮಸೇನನನ್ನು ಅಂಡರ್ ಎಸ್ಟಿಮೇಟ್ ಮಾಡಿದ್ದು ಉಂಟು, ಒಮ್ಮೊಮ್ಮೆ ಬಹಳ ಹೊಗಳಿದ್ದು ಉಂಟು. ಧರ್ಮರಾಜನಿಗೆ ಭೀಮನ ಬಗ್ಗೆ ಅಪಾರ ಗೌರವ ಇದೆ. ಅದರಿಂದ ಅವನು ಅತಿಶಯೋಕ್ತಿ ಇರಬಹುದೇನೋ. ಅತಿಶಯೋಕ್ತಿ ಯಾರು ಧರ್ಮಾರ್ಥ ಕಾಮ ಮೋಕ್ಷದ ಬಗ್ಗೆ ಹೇಳೋದಿಲ್ಲ, ನಿನ್ನಂಥ ವೀರ ಇಲ್ಲ ಅಂತ ಹೇಳ್ಬೋದು. ಇದೊಂದು ಶಾಸ್ತ್ರೀಯ ಪ್ರಮೇಯ ಇದ್ದಾನೆ. ಆದರೂ